ಹೇಳಮ್ಮ, ನಮ್ಮ ಯೂಟ್ಯೂಬ್ಗೆ ಸ್ವಾಗತ ಅಂತ ಹೇಳು. ಏಯ್ ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ. ಹೇಳು. ಏಯ್ ಎದಳ ಮರೆಯ ಕ್ರೈಮ್ ಮಾಡಿ ಅಂತ ನೋಡು. ಒಂದ್ ಸ್ವಲ್ಪ ಬೆಳೆಸಿ ಹಿಂದಿಲ್ ಮಾಡ್ತಾವ, ಕನ್ನಡದಾಗ ಮಾಡ್ಬೇಕಾಯ್ತು. ಹಿಂದಿಲ್ ಈಗ ಮಾಡ್ತಲ್ವ ಈಗ ಕನ್ನಡದಲ್ಲೇ ಮಾಡ್ತೀನಿ. ಇನ್ನೇನ್ ಕನ್ನಡದಾಗೆ, ಇಲ್ಲೇನ್ ಕನ್ನಡದಾಗ ಮಾತಾಡ್ತೇನೆ, ಹಿಂದಿಲ್ ಮಾತಾಡ್ತಾ ಇದ್ದೀನಿ. ಒಂಚೂರು ಸಬ್ಸ್ಕ್ರೈಬ್ ಮಾಡಿ, ಒಂಚೂರು ಎಲ್ಲರಿಗೂ ಜಾಸ್ತಿ ಒಂದ್ಸತಿ ಟಚ್ ಕೊಡಿ ಸಬ್ಸ್ಕ್ರೈಬ್. ಇನ್ನೇನು ಟಚ್ ಮಾಡೋದಲ್ಲ, ಇನ್ನೇನು ಇದು ಚೂರಲ್ಲ ಜಾಸ್ತಿನೇ ನಮ್ಗೆ ಜೋರಾಗಿ ಫೋನ್ ಸರ್ ಆಮೇಲೆ ಅಷ್ಟೇ. ನೋಡಿ ನಮ್ಗೆ ಹೊಟ್ಟೆ ಉರಿಸ್ತಾವನೆ. ಈ ಥರ ಎಲ್ಲ ಹೇಳಿ ತೋರಿಸಿ ನಮಗೆ ಇರಿಟೇಟ್ ಮಾಡ್ಕೊಂಡ ಸಾಕಾಯ್ತು. ನೋಡಿಲ್ಲ ಮಮ್ಮಂಗೆ ಉಳ್ಳ. ಹಲೋ, ಹೇಳ್ಬಿಡ್ಲ ನಿನ್ನೆ, ಹೇಳ್ಬಿಡ್ದ ಹೇಳ್ಬಿಡ್ದಕ್ಕ ಅಕ್ಕ, ಹೇಳ್ಬಿಡುದ ಅಕ್ಕ. ಹೋ ನೆನ್ನೆ ನಿಮ್ಮ ಅಮ್ಮ ಕಳ್ಸಿದ್ರಲ್ಲ ಅಕ್ಕ, ಎಲ್ಲ ತಗುವ ಬೀಳ್ದಿಲ್ವ ನೀವು? ಸೊ ಈಗ ಮನೆಗೆ ಹೋಗಿ ಪೋಸ್ಟ್ ವರ್ಕೌಟ್ ಮೇಲೆ ತಿನ್ನಬೇಕು. ಸೊ ನೋಡ್ರಿ, ಹೋದ ಟೈಮ್ ಹೊಡೆದೆ. ಸೊ ಹಾಗೆ ಎಲ್ಲರಿಗೂ. ಸೊ ಈಗ ಜಸ್ಟ್ ನಾನು ಪ್ರೆಸೆಂಟು ಮೊಬೈಲ ತಗೊಂಡು ಬಂದಿದ್ದೀನಿ. ಸೊ ಹಾಗೆ ಎಲ್ಲರಿಗೂ ಈಗ ಪ್ರೆಸೆಂಟು ಮೊಬೈಲ ತಗೊಂಡು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಮ್ಮಮ್ಮ ಆಲೆ ಕಯಮಯ 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 ಅಂತ ಹೋಗಿ ಸ್ಟಾರ್ಟ್ ಮಾಡ್ಬೇಕು ನಾನು. ಅದೇ ಗೈಸ್ ಏನಿಲ್ಲ, ಈ ಮೊಬೈಲ್ ಜೊತೆಗೆ ಒಂದು 6,000 ರೂಪಾಯಿ ಗಿಫ್ಟ್ ಕೊಟ್ಟಿದ್ರು. ಅದು ಏನೋ ವಾಚು ಕೆಟ್ಟೋಗ್ಬಿಟ್ಟೈತೆ. ಅದನ್ನ ಈಗ ವಾಪಸ್ ಕೊಟ್ಬಿಟ್ಟು ಬಂದಿದ್ವಿ. ಸಂಜೆ ಬರುತ್ತೆ ಅಂತ ಹೇಳಿದರೆ. ನಮ್ಮಮ್ಮ ಒಳ್ಳೆ ಹುಚ್ಚಿ ಥರ ಆಗ್ತೈತೆ ಅವಳೆ. ಸೊ ಹೇಗೆ ಎಲ್ಲರಿಗೂ. ಸೊ ಈಗ ಪ್ರೆಸೆಂಟು ನಾನು ಮೊಬೈಲ್ನ ತಗೊಂಡು ಈಗ ಅನ್ಬಾಕ್ಸ್ ಮಾಡಿದ್ದೀನಿ. ಇವಾಗ ನೀವು ನೋಡ್ಬೋದು, ವಿವೋ X300 ಮೊಬೈಲ್ ತಗೊಂಡು ಇನ್ನೂ ಮೊಬೈಲ್ಗೆ ಈಗ ಪ್ರೆಸೆಂಟು ಮೊಬೈಲ್ ಆನ್ ಮಾಡಿ ಆಲೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಅಂದರೆ ಪ್ರೆಸೆಂಟ್ ಈಗ ಹಂಗೈತೆ. ನೀರಾಮ ಇಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಇನ್ನು ಯೂಟ್ಯೂಬ್ ಕ್ರಿಯೇಟ್ ಮಾಡಿ ಅಲ್ಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹೇಳಮ್ಮ, ಈಗ ಎಲ್ಲರಿಗೂ ನಮಸ್ಕಾರ ಅಂತ ಹೇಳಮ್ಮ. ನಮಸ್ಕಾರ ಅಂತ ನಂಗೆ ಮಾಡ್ಬೇಡ. ಹೇಳಮ್ಮ, ನಮ್ಮ ಯೂಟ್ಯೂಬ್ಗೆ ಸ್ವಾಗತ ಅಂತ ಹೇಳು. ಏಯ್ ಇಲ್ಲಿ ನಿಂತ್ಕೋ, ಇಲ್ಲಿ ನಿಂತ್ಕೋ. ಹೇಳು, ಏನಂತ ಹೇಳು ಗೊತ್ತಾ? ಎಲ್ಲರಿಗೂ ನಮಸ್ಕಾರ ಕನ್ನಡ ಜನತೆಗೆ ಅಂತ ಹೇಳು. ಕೈಯೆಲ್ಲ ಕನ್ನಡ ಜಯಂತಿ ಅಮ್ಮ, ಕರ್ನಾಟಕ ಜನತೆಗೆ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಹಾ, ಇನ್ನೇನು ಹೇಳು ಮುಂದಕ್ಕೆ. ನನ್ನ ಮಗ ಸಕ್ಸಸ್. ಅಯ್ಯೋ ಏನು ಬಿಡಿ ಹೇಳ್ತಾನೆ. ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಹೋಯ್ತವನೇ ಈಗ. ಚೈತ್ರ ಅವನಾಗೆ ಮಾತಾಡ್ತಿದ್ದಲ್ಲ. ನನಗೆ ಎಳ್ನೀರು ಕೂಡ ಅದು ಬಂದ್ರೆ 25 ರೂಪಾಯಿ ಅಂದ್ಬಿಟ್ಟು 30 ರೂಪಾಯಿ ತಗೊಂಡವ್ರೆ. ಇವೆಲ್ಲ ಯೂಟ್ಯೂಬ್ಗೆ ಹಾಕ್ತೀನಿ. ಇದನ್ನ ಹಾಕಂಡ್ರೆ 500 ರೂಪಾಯಿ ಚೈತ್ರ ಕೊಡ್ಸಿ. ಅವಳು ಇದರಿಂದ ತಂದಿರೋದು ಏನ ಬೆಳೆಯಕ್ಕೆ. ಇದು ಹಾಕಂಡ್ರೆ ಏನೋ ಡ್ಯಾಂಡ್ರಫ್ ಏನೋ ಬರೀಕಿರುವಂತೆ, ಕೂದುದ್ರಿಕಿರುವಂತೆ. ಒಳ್ಳೆ ಆಯ್ತು ಹೇಳೋ, ಕಾಸು ಹೊಡಿದಕ್ಕಂತ ಹಾಕಬಿಟ್ಟಿದ್ದೆಲ್ಲ. ನಮಗೂ ಆಯ್ತು. 500 ರೂಪಾಯಿ ಯಾರು ಕೊಟ್ಟಾರ? 500 ರೂಪಾಯಿ. ಸೊ ಗೈಸ್, ಈ ಪ್ರೆಸೆಂಟು ನಾನು ಸ್ಟಾರ್ಟ್ ಮಾಡಿರೋ ವ್ಲಾಗು ಫಿಟ್ನೆಸ್ ಕಡೆಯಿಂದ. ಅಂದರೆ ನಾನು ಡೈಲಿ ಜಿಮ್ಗೆ ಹೋಗ್ತೀನಿ. ಈಗ ಪ್ರೆಸೆಂಟ್ ವೆಯ್ಟು ನಂದು 63 ಇದೆ. 63 kg ಇದ್ದೀನಿ. ನಂದೇನು ಗೊತ್ತಾಗೋಲು, ನ್ಯಾಚುರಲ್ ಆಗಿ ಬಾಡಿನ ಬಿಲ್ಡ್ ಮಾಡಿ ಗ್ರೇಟ್ ಫಿಸಿಕ್ ಅಚೀವ್ ಮಾಡ್ಬೇಕು ಅನ್ನೋದು ಒಂದು ಆಸೆ ನನಗೆ. ಸೊ ಅದು ನಾನು ಮಾಡ್ತೀನಿ. ಅದ್ರ ಜೊತೆಗೆ ನಿಮ್ಮ ಸಪೋರ್ಟೇ ಬೇಕು. ಸೊ ಅದಕ್ಕೋಸ್ಕರನೇ ಈಗ ಪ್ರೆಸೆಂಟ್ ಮೊಬೈಲ್ ತಗೊಂಡು ಅನ್ಬಾಕ್ಸ್ ಮಾಡಿ, ಇನ್ನೂ ಏನೂ ಕ್ರಿಯೇಟೇ ಮಾಡಿಲ್ಲ. ಯೂಟ್ಯೂಬ ಆಲ್ರೆಡಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಇನ್ನೂ ನನಗೆ ನಾಳೆ ಸಾಯಂಕಾಲ 6 ಗಂಟೆ ಟೈಮ್ ಐತೆ. ಸೊ ಅಲ್ಲಿವರೆಗೂ ಸ್ಟಾರ್ಟ್ ಮಾಡಿರೋದು ವಿಡಿಯೋನ. ಈಗ ಟೈಮು
ಆಲ್ರೆಡಿ 3 ಗಂಟೆ ಆಗೈತೆ. ಬೆಳಗ್ಗೆ ನಾನು ಬರೀ ಫಸ್ಟ್ ಮೀಲ್ ಅಷ್ಟೇ ನಾನು ಇನ್ನೂ ತಿಂದಿರೋದು. ಸೆಕೆಂಡ್ ಮೀಲು ರೆಡಿ ಮಾಡ್ಕೊಂಡಿದ್ದೀನಿ. ಚಿಕನು, ಸ್ವೀಟ್ ಪೊಟ್ಯಾಟೊ, ಯಾರೋ ಮೊಟ್ಟೆನೂ ಹಾಕೋರು ನನಗೆ. ನಾನು ಬಜ್ಜಿ ಒಂದು ತಗೋಕೆ ಏಯ್ ನಾನು ತಿನ್ಕೊಬೇಕು. ಸುಮ್ಮನೆ ಹೋಗು. ಇದರಲ್ಲಿ ಏನೈತೆ? ರೈಸು. ಯಾರೋ ರೈಸ್ ಹಾಕ್ಬಿಟ್ಟವ್ರೆ. ನಾನೇ ಬಜ್ಜಿ ಇದರಲ್ಲಿ 300 ಗ್ರಾಮ್ ಚಿಕನ್ ಐತೆ, ಅದರಲ್ಲಿ ರೈಸು, ಇದು ಮೊಟ್ಟೆ. ಸ್ವೀಟ್ ಪೊಟ್ಯಾಟೊ ಇಲ್ಲಮ್ಮ? ಹಾಂ ಜೆಂಟ್ಸು ಇಲ್ಲ. ಇದೇನು ಒಳ್ಳೆ ಹಿಂಗೆ ಇರ್ತಿದ್ಯಾ? ಇವೆಲ್ಲ ತಿನ್ನೋದು ಕಣಮ್ಮ. ಹೋಗಿ ಸದ್ಯಕ್ಕೆ ಹಾಕ್ತೀನಿ 6 ಗಂಟೆಯ ನೀನು 6 ಗಂಟೆ ತಗೋ, ನಾನು ಎಲ್ಲನೂ ಇಟ್ಕೊಡ್ತೀನಿ. ಹಾಂ, ಇದಕ್ಕೆ ಹಾಕೊಳಕ್ಕೆ ಸೌಟು. ಓಲೇ ಇವೆಲ್ಲ ಹಿಂಗೆ ಮಾಡಕ್ ಬೇಡ ಕಣಮ್ಮ, ಎಷ್ಟು ಗಲೀಜಾಗಿರಿಕಿಲ್ಲ. ಇದರಲ್ಲಿ ಟೋಟಲ್ 300 ಗ್ರಾಮ್ ಐತೆ. ಸದ್ಯಕ್ಕೆ ಹಾಕೊಳ್ಳೋದು ಅಂದಾಜ್ ಮೇಲೆ. ಚಿಕನ್ ಅಂಗಡಿಗೆ ಬರೀ ಕೇಳೋದೇ ನಾನು 300 ಗ್ರಾಮು, ಅವ್ರು ಹಾಕಿರ್ತಾರೆ ಆಲ್ರೆಡಿ. ಹತ್ರ 200 ಗ್ರಾಮ್ ಗಂಟು ಹಾಕೊಂಡಿದ್ದೀನಿ, ಸಾಕಿಷ್ಟು. ಇದು ನಾನೇ ಮಾಡಿರೋ ಚಿಕನು, ಇದಕ್ಕೆ ಆಯಿಲೇ ಹಾಕಿಲ್ಲ, ಹಂಗೆ ಮಾಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ್ದಾರ ಮಾಡ್ಬೇಕಾದ್ರೆ ತೋರಿಸ್ತೀನಿ ಅದು ಹೇಗೆ ಮಾಡೋದು ಅಂತ. ಸದ್ಯಕ್ಕೆ ಫಸ್ಟು ಬ್ಯಾಟಿಂಗ್ ಮಾಡ್ಕೊಬಿಡೋಣ. ನಾಲ್ಕು ಮೊಟ್ಟೆ ರೆಡಿ ಆಯಿತು ಪಾಪ ನಮ್ದು. ಫಸ್ಟು ಆಯಿತು ಗ್ಯಾಸ್, ನಮ್ಮ ಸೆಕೆಂಡ್ ಮೀಲ್ ಕಂಪ್ಲೀಟ್ ಆಯ್ತು ತಿಂದು. ಈಗ ನಮ್ಮ ಅಮ್ಮನ ಬಜ್ಜಿ ಅಂಗಡಿಗೆ ಬಿಡಬೇಕು. ನಡಿ ಹೊರ ಬಾಕ್ಲಾಕ್ಬಿಟ್ಟು ಯಾವ ಒಟ್ಟಿನಲ್ಲಿ ಆಗ್ತಾಯಿತ್ತು. ಸ್ಟಾರ್ಟ್ ಮಾಡಿದ್ದೀನಿ. ಒಳ್ಳೆ ಕನ್ಸಿಸ್ಟೆನ್ಸಿಯಿಂದ ಅಪ್ಲೋಡ್ ಮಾಡಬೇಕು. ಒಟ್ಟಿನಲ್ಲಿ ನಾನು ಯೂಟ್ಯೂಬ್ ಬ್ಲಾಗ್ನ ಹತ್ತತ್ರ 3 ತಿಂಗಳ ಹಿಂದೆಯಿಂದನೇ ಸ್ಟಾರ್ಟ್ ಮಾಡಬೇಕು ಅಂತ ಯೋಚನೆ ಮಾಡಿದೆ. ಅರೆ ಮೊಬೈಲ್ ಒಂದು ಇರಲಿಲ್ಲ. ನಂದು ಇನ್ನೊಂದು ಐತೆ OnePlus, ಬೂಸ್ಟ್ ಅಂತ ಟೇಸ್ಟ್ ಆಗ್ಬಿಟ್ಟೈತೆ ಆ ಫೋನು. ಅದರಲ್ಲಿ ಮಾಡ್ತಾಯಿದ್ದೆ. ಅದರಲ್ಲಿ ಮಾಡಿದೆ, ಆದರೆ ಹಿಂದಿಲಿ ಮಾಡಿದೆ. ನಮ್ಮದು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕಾಯ್ತು, ಕಂಪ್ಲೀಟ್ ಮಾಡಿದೆ. ಏನಂದರೆ ಎಲ್ಲ ಆಗ ಕನ್ನಡದಲ್ಲಿ ಮಾಡು ಮಾಡ್ತಾಯಿದ್ದೀನಿ. ಏನಮ್ಮ? ವಾ ಗಾಡಿಗೆ ಮೇಲೆ ಬಿಟ್ಟೆ ತಗೋ, ಹಿಡ್ಕಿಲ್ಲ ಒಂದೇ ನಿಮಿಷ ವ್ಲಾಗಿಂಗ್ ಮಾಡ್ತಾ ಮರ್ತೇ ಬಿಟ್ಟೆ ಕೀ ಎತ್ಕೋವನ್ನ. ಹಾಂ ಸಿಕ್ತು. ಇದ್ಯಾರು ಎತ್ಕೊಂತಾರೆ? ಓ ಇರಿ ಫ್ರೆಂಡ್ಸ್, ನಾವು ಅಲ್ಲಿ ಹೋಗೋಣ. ಸೊ ನಮ್ಮ ಅಂಗಡೀಲಿ ಮೊಟ್ಟೆ ಬೊಂಡೆನೂ ದೊರೆಯುತ್ತದೆ. ಸೊ ಅದಕ್ಕೋಸ್ಕರ ನಮ್ಮಮ್ಮ ಮೊಟ್ಟೆನ ತಗೊಬರಕ್ಕೆ ಹೋಗಿದೆ. ಯಪ್ಪ ಹುಚ್ಚಾಗ್ಬಿಡಿ, ಈ ಗಾಡಿ ಓಡಿಸ್ಬೇಕಾರೆಲ್ಲ ಹಿಂಸೆ ವಿಡಿಯೋ ಮಾಡೋದು. ಅದಕ್ಕೆ ಗಾಡಿ ಓಡಿಸ್ಬೇಕಾರೆ ಯಾವ್ದು ಸರಿ ಗೊತ್ತೆ ವಿಡಿಯೋ ಮಾಡೋಕ್ಕೆ? Insta 360 ಬರುತ್ತೆ ನೋಡಿ, ಅದು ಏನೋ ಇಲ್ಲಿಗೇನೋ ಹಾಕಂತಾರೆ, ಅದೊಂದು ತಗೋಬೇಕು. ಸದ್ಯಕ್ಕೆ ಈ ಮೊಬೈಲ್ ತಗೊಳಕ್ಕೆ 3 ಲೋಕ ಆಗ್ಬಿಡೈತೆ ನಂದು. ನಾ ಮುಂದೆ ತಗೊಳ್ಳೋದು ಸದ್ಯಕ್ಕಿದು. ಅಮ್ಮ ಬೇಗ ಟೈಮ್ ಆಯ್ತಾ ಅದೇ. ಓ ಇಲ್ಲಿ ಮಟ್ರೆ ಪಕ್ಕ ಹೊಡೆದೋಯ್ತವೆ. ಎಷ್ಟೋ ಒಣ್ಣಲ್ಲಿ ಅಮ್ಮ ಇಲ್ಲಿ ನಿದ್ದ ಹೊಡೆದೋಯ್ತವೆ ಪಕ್ಕ. ಇಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ನಮ್ಮ ಅಂಗಡಿ ಪಕ್ಕದಲ್ಲಿ ಚೆನ್ನಾಗಿ ಕಬ್ಬನ್ನು ಎಸೆದಿದ್ದಾರೆ. ಈ ಬೇಗ ಬಜ್ಜಿ ಹುಡುಗಿನ ಆ ಕಸದ ಮೇಲೆ ಇಟ್ಟಿದ್ಯಲ್ಲಮ್ಮ ಎಲ್ಲನೂ.
ಅವ್ನು ಏನೋ ಹಿಂಗೆ ಮಾಡ್ಬಿಟ್ಟವನ ನಾರಾಯಣ. ಯಾರ ಕೀ ತಂದಿದೀವಲ್ವೋ? ಓ ಇನ್ನೊಂದು ಕೈ ಹಿಡ್ಕೋಬೇಕ ಅಮ್ಮ. ಬಮ್ಮ ಇಲ್ಲಿ ಒಂದು ಕೈಯಲ್ಲಿ ಕ್ಯಾಮ್ರಾ ಅದೇ, ಹೆಂಗ್ ಓಪನ್ ಮಾಡೋಣ? ಓಪನ್ ಮಾಡತ್ತೆ ಹೆಂಗೆ? ಬಾಸ್ ಸಾರಿ ಸರ್, ಹಾಂ ಸರಿ ಸರಿ ಆಯಿತು. ಪಕ್ಕ ಹೊಡಿತಾಳೆ ನಂಗೆ ಈಗ ಪಕ್ಕ. ಹಾಂ ಎಲ್ಲ ಸೆಟ್ ಆಯಿತು ಕಣಪ್ಪ. ಹೋಯ್ತೀನಿ ಇನ್ನೇನು ಎಲ್ಲ ನೋಡ್ತೀನಿ. ಬಾಯ್. ಇದೆ ಗಾಯ್ಸ್, ಮನೆ ತಗೋ ಹೋಗೋದ. ಮೊದಲು ಮನೆಗೆ ಹೋಗೋದ್ಕಿಂತ ಈಗ ನಾನು ಒಬ್ಬರು ಮನೆಗೆ ಹೋಗ್ಬೇಕು. ಯಾಕಂದರೆ ಈಗ ನಾನು ಲಾಕ್ ಸ್ಟಾರ್ಟ್ ಮಾಡಿರೋದು ಅವನಿಗೂ ಹೇಳ್ಬೇಕು. ಯಾಕಂದರೆ ಅವನು ನಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ. ಮೊದಲು ಅವನ ಜೊತೆ ಹೇಳ್ಕೊಂಡಿದ್ದೆ ಆಯ್ತು ಈ ಥರ ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು, ಲಾಕ್ ಮಾಡಬೇಕು ಅಂತ. ಅವ್ನಿಗೆ ಹೇಳಿ 1 ವರ್ಷದ ಮೇಲಾಗೈತೆ. ಇವಾಗ ನಾನು ಮೊಬೈಲ್ ತಗೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಅವನ್ನ ಮೀಟ್ ಮಾಡ್ಕೊಬರೋಣ ಬನ್ನಿ, ಹೋದ ಅವ್ರ ಮನೆಗೆ. ಮನೇಲೆ ಅವನೇ, ಎಲ್ಲೂ ಹೋಗಿಲ್ಲ. ಎಲ್ಲಿ ಎಂಟಿ ದರ್ಶನ? ಅವ್ನು ಕರೀರಿ ಆಂಟಿ ಫಸ್ಟು, ಬೇಕಿತ್ತು. ಪೊಲೀಸವರು ವಿಡಿಯೋ ಮಾಡ್ಕೊಬ ಅಂದವ್ರೆ. ಕ್ರೈಮ್ ಮಾಡವನೆ ಅವನೊಂದು. ಪೊಲೀಸು ಮೊಬೈಲ್ ತಗೋಪ್ಪ, ವಿಡಿಯೋ ಮಾಡಿ ಅವನು ಏನು ಮಾಡ್ತಾವನೆ ಅದು ಫುಟೇಜ್ ಮಾಡ್ಕೊಬ ಅಂದವ್ರೆ. ಅದಕ್ಕೋಸ್ಕರ ಪೊಲೀಸ್ ಏನು ಮಾಡ್ದಂಗೆ ಕರೀದೆ ಅವನ್ನ. ಹೇಳ್ಸಿ ಬತ್ತೀನಿ ಅಂದ, ಈಗ ಮೆಸೇಜ್ ಹಾಕಿದ್ದೆ. ಹೇಳ್ಸಲ್ಲ ಇರಿ ಅವನು. ನಂದು ಆಂಟಿ ರಜಾ ಇವತ್ತು. ಇದು ಹೆಂಗೆ ಓಪನ್? ಇಷ್ಟೇ. ಪೊಲೀಸ್ಗೆ ಅದು ಕಳ್ಳರಿಗೆ ಗೊತ್ತಿರೋದು, ಪೊಲೀಸ್ಗಲ್ಲ. ಫಸ್ಟ್ ಪೊಲೀಸ್ ಗೊತ್ತಿರ್ಬೇಕು, ಆಮೇಲೆ ಕಳ್ಳ ಗೊತ್ತಾಗುತ್ತೆ. ಸಾಹೇಬ್ರು ಮಲ್ಕೊಬಿಟ್ಟವ್ರೆ. ಯಾವಾಗ ಮೆಸೇಜ್ ಮಾಡಿದ್ನಂತೆ, ಮತ್ತೆ ಯಾಕತ್ತಿರ್ಗ ಮೆಸೇಜ್ ಮಾಡಿದ್ರೆ ಎದ್ದಳಿಲ್ಲ ಅಂತ. ಫೋನು ಇದು ಬೇರೆ ಫೋನ್ ಅಲ್ವಾ ಆಂಟಿ? ಹಂಗೆ ಏನ್ ಮಾಡ್ತಿದ್ಯೋ? ಎದಳ ಮರೆಯಾ, ಏನ ಕ್ರೈಮ್ ಮಾಡಿ ಅಂತ ನೋಡು. ಎದಳ ಮೇಕೆ ಇಷ್ಟಪಟ್ಟೆ. ಈ ಕತ್ತೆಗಳನ್ನ ಹಿಂಗೆ ಸಾಕೋದು. ಹೆಂಗ್ ಮಂಗ ನೋಡಿ. ಸುಮ್ಮನೆ ಅಂದೆ ಆಂಟಿ. ಮೊಬೈಲ್ ತಗೊಂಡೆ. ಈ ಮಮ್ಮಿ ಫ್ಯಾನ್ ಹಾಕಿದ್ರೆ ಫ್ಯಾನ್ ಆಫ್ ಮಾಡು. ನಾನು ಯಾವ ಫ್ಯಾನ್ ಆಫ್ ಮಾಡಿದೆ? ಫ್ಯಾನ್ ಹಾಕೊಂಡಿಲ್ಲ, ನಾನ್ ಬೆಡ್ಶೀಟ್ ಹಚ್ಚಿ ಹೋಗಿದ್ದು. ಅದನ್ನೆಲ್ಲ ಹಾಕ್ತಾನೆ ಯೂಟ್ಯೂಬ್ಗೆ. ಹೋಗಿ ನೋಡಿ. ಈಗ ಹೇಳಿ, ಈಗ ಯೂಟ್ಯೂಬ್ಗೆ ನಮ್ಮ ಚಾನಲ್ಗೆ ಪ್ಲೀಸ್ ಸರ್ಕಾರ ಯೂಟ್ಯೂಬ್ ಸಬ್ಸ್ಕ್ರೈಬ್ ಕಣರಿ. ಸಬ್ಸ್ಕ್ರೈಬ್. ವೆಲ್ಕಮ್ ಟು ಡೈಲಿ ವ್ಲಾಗ್ ಅನ್ಕೊಂಡು ಸಂಕ್ರಾಂತಿನಕ್ ಹೋಗಿ ಸಕ್ರ ಮಕರ ಡನ್ ಆಗ್ಬಿಡಪ್ಪ. ಎಷ್ಟಾಗ್ಬಿಟ್ಟೆ ಫೋನ್ಗೆ ಆಂಟಿ? ಇದಕ್ಕೆ 75,000 ಆಂಟಿ. ಡೌನ್ ಪೇಮೆಂಟ್ ಅಲ್ಲಿ ತಗೊಂಡೆ. ಡೌನ್ ಪೇಮೆಂಟ್ ಎಷ್ಟು ಕೊಟ್ಟದ? 22,000. ತಿಂಗಳಿಗೆ? ಅಲ್ಲ 22,000 ಡೌನ್ ಪೇಮೆಂಟ್ ಮಾಡಿರೋದು. 22,000 ಕೊಟ್ರೆ ಅವನೇನ್ ಇದ್ರಲ್ಲಿ ಹೋಗ್ತಾನ? ಅದು ಮಂತ್ಲಿ 3,000. ನಾನೆಲ್ಲ ಇಲ್ಲ, ಈಗ ಫಸ್ಟ್ನೇ ವಿಡಿಯೋ ಇದು. ಸುಮ್ನೆ ಕುತ್ಕೋ. ಯಾವನಾರು ಲೈವ್ ಮಾಡಕ್ಕಾಗಿತ್ತಾ? ಎಡಿಟ್ ಮಾಡಕ್ಕೆ ಅವನು ಅಲ್ಲಿ ಇಲ್ಲಿ ಒಂದ್ ಸ್ವಲ್ಪ ಹಾಕೋಣಕ್ಕೆ. ನಾನು ಎಲ್ಲೋ ಗಾಡಿ ಪೆಟ್ರೋಲ್ ಖಾಲಿ ಆಗೈತನ, ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕನ. ನೀನು ಮೆಸೇಜ್ ಮಾಡ್ಬಿಟ್ಟು ಮೆಸೇಜ್ ಮಾಡ್ಬೇಕು ತಾನೆ, ಫೋನ್ ಮಾಡ್ದ. ನಾನು ಮಲ್ಕಣಕ್ ಬಿಟ್ಟು ಬಜ್ಜಿ ಅಂಗಡಿ ಬಿಟ್ಬಿಟ್ಟು ಬಂದ ನಮ್ಮ ಅಮ್ಮನ. 4:15 ಹೇಳ್ಸು ಅಂದ. ಅದಕ್ಕೆ ನಾನು ಏನಪ್ಪ ಇನ್ನೂ ಒಂದು ವಿಡಿಯೋ ಹಾಕಿಲ್ಲ, ಅಲ್ಲೇ ಬಿದ್ದೈತಾರೆ. ಅದಕ್ಕೆ ನಾನಂದೆ ಇನ್ನೂ ಫೋನ್ ಮಾಡ್ತೀಯಾ ಅಂದೆ. ಇಲ್ಲ ಖ್ಯಾತ ಯಾಕ ಮೆಸೇಜ್ ಮಾಡ್ದ, ತಿರುಗಿ ಮಾಡ್ದ. ಆಂಟಿ ದರ್ಶನ್ ಎಲ್ಲ ಕೇಳಿಸ್ಕೊಂತಾರೆ. ಸಾಕ್ ಬಿಡು ಗೈಸ್, ಮೀಟಪ್ ಆಯ್ತು ಈಗ ನನ್ನ ಜೊತೆ. ಏನಾರ ಹೇಳ ಈಗ. ಎಲ್ಲ ಸಪೋರ್ಟ್ ಮಾಡಿ ನಮ್ಮ ಹುಡುಗಂಗೆ.
ಒಂದ್ ಸ್ವಲ್ಪ ಬೆಳ್ಸಿ ಹಿಂದಿಲ್ ಮಾಡ್ತಾವ್ ಕನ್ನಡದಲ್ಲಿ ಮಾಡ್ಬೇಕಾಯ್ತು ಹಿಂದಿಲ್ ಈಗ ಮಾಡ್ತೀನಿ ಮಾಡ್ತಲ್ವ ಈಗ ಕನ್ನಡದಲ್ಲಿ? ಕನ್ನಡದಲ್ಲೇ ಮಾಡ್ತೀನಿ ಇನ್ನು ಇನ್ನೇನ್ ಕನ್ನಡದಾಗೆ ಇಲ್ಲೇನ್ ಕನ್ನಡದಲ್ಲಿ ಮಾತಾಡ್ತೇನೆ, ಹಿಂದಿಲ್ ಮಾತಾಡ್ತಾ ಇದ್ದೀನ. ಒಂಚೂರು ಸಬ್ಸ್ಕ್ರೈಬ್ ಮಾಡಿ ಒಂಚೂರು ಎಲ್ಲಾರ್ಗು ಚೂರ ಜಾಸ್ತಿನೇ ಸುಮ್ನೆ ಮಾಡಿ ಒಂದ್ಸತಿ ಟಚ್ ಕೊಡಿ ಸಬ್ಸ್ಕ್ರೈಬ್. ಇನ್ನೇನು ಟಚ್ ಮಾಡೋದಲ್ಲ ಇನ್ನೇನಿದು ಚೂರು ಪಾರಲ್ಲ. ಚೂರಲ್ಲ ಜಾಸ್ತಿನೇ ಅಮ್ಕಿ ಜೋರಾಗಿ ಫೋನ್ ಸರ್ ಆಮೇಲೆ ಅಷ್ಟೇ. ಆಂಟಿ ಈಗ ಸದ್ಯಕ್ಕೆ ಏನು ಬೇಡ, ತಿನ್ಕ ಬಂದೆ ಆಂಟಿ ಬರ್ಬೇಕಾರೆ. ಅವನು ಅವೆಲ್ಲ ತಿನ್ನಲ್ಲ ಸುಮ್ನಿರು. ನಿಜ ಆಂಟಿ ಬೇಡ, ತಿನ್ನಂಗಿಲ್ಲ ಹೇಳ್ತಾ ಇಲ್ವಾ? ಅದು ಡಯಟ್. ಮಮ್ಮಿ ಅವ್ನು ಡಯಟ್ ಮಾಡ್ತಾನ, ನೀನ್ ಸುಮ್ನೆ ಓ ಮಮ್ಮಿ ತಿನ್ನಂಗಿಲ್ಲ. ನೆನ್ನೆ ತಿಂದೇಕಲ್ಲ ಒಂದ್ ಸ್ವಲ್ಪ, ಹಬ್ಬ ಅಲ್ವಾ. ನೀನು ಜಿಮ್ಮು ಎಷ್ಟು ಗಂಟೆಗೆ? ನೋಡಿ ನಮ್ಗೆ ಹೊಟ್ಟೆ ಉರಿಸ್ತಾವನೆ. ಈ ಥರ ಎಲ್ಲ ಹೇಳಿ ತೋರಿಸಿ ನಮಗೆ ಇರಿಟೇಟ್ ಮಾಡ್ತಾನೆ ಸಾಕಾಯ್ತು. ನೋಡಿಲ್ಲ ಅಂದರೆ ವಿಡಿಯೋ ಮಾಡ್ತಾ ಇದ್ದೀವಿ, ನೋಡಿದ್ರೆ ಗೊತ್ತಾಗಲ್ವಾ? ನಿಮ್ಮ ಅಮ್ಮಂಗೆ ಉಳ್ಳ ಫಸ್ಟ್ ಹಿಂಗ್ ಸ್ಟಾರ್ಟ್ ಮಾಡ್ಕೊಂತೀಯ, ಹಾಂ ಇಲ್ಲ ಹಿಂಗ್ ಲೆಫ್ಟ್ ಆಗ್ಲಿಲ್ಲ ಅಂದ್ರೆ ರೈಟ್ ಕ್ಯಾಮ್ರಾ ಹಿಂಗ್ ಬರ್ಬೇಕು. ಹಾಂ ಹಿಂಗ್ ಸ್ಟಾರ್ಟ್ ಮಾಡ್ತಾ ಮಾಡ್ತಾ ಹೋಗ್ತಾ ಕೈ ಇದನ್ನ ಬೆಂಡ್ ಮಾಡ್ಕೊಂಡು ಇದನ್ನ ಕ್ರಾಸ್ ಮಾಡ್ದಾಗ ನಿನ್ ಕೈ ಕಾಣಿಸಲ್ಲ. ಹಾಂ ಹಿಂಗ್ ತೆಗಿಬೇಕು, ಒಂಚೂರು ಕೈ ಬರುತ್ತೆ ಅದು, ಹಿಂಗೆ ಯಾಕಂದ್ರೆ ಹಿಡ್ಕೊಳಕ್ ಬರ್ತಾರ. ಕ್ಯಾಮ್ರಾ ಹಿಂಗ್ ಈ ಕಡೆ ಐತಲ್ಲ ನನ್ಗೆ ಸೊ ಗೈಸ್ ವಿಡಿಯೋ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾವನೆ. ಹಿಂಗೆ ಮಾಡಿ ಹಿಂಗೆ ಮಾಡೋದಂತೆ, ಹಿಂಗೆ ತಿರ್ಗ್ಸೋದಂತೆ. ಆಮೇಲೆ ವಾಪಸ್ಸು ನಾವು ಸ್ವಲ್ಪ ಮಕ್ಕ ನೋಡ್ಕೊಂಡು ಮಾತಾಡ್ಬೇಕಂದ್ರೆ ಹಿಂಗೆ ಮಾಡೋದಂತೆ. ನೋಡೋ ತಮ್ಮ ನಿನ್ಗೆ ನೋಡು ತಮ್ಮ ಉಲ್ಟಾ ಇಲ್ಲ ಉಲ್ಟಾ ಮಾಡ್ಬಿಡಿ, ಮೊಬೈಲೇ ಉಲ್ಟಾ ಆಗೈತಲ್ಲ. ಮೊಬೈಲ್ ಉಲ್ಟಾ ಆಗೋಯ್ತು. ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕರ. ಆಮೇಲೆ ಹಂಗೆ ತಿರ್ಗ್ಸದ ಅಲೋ, ಹಂಗಾರೆ ಸಕ್ಕತ್ತು ಹಳ್ಳ ಬಿಡ್ತದ ಕಲ ಕ್ಯಾಮ್ರಾ. ಕೈ ಶೇಕ್ ಮಾಡೋದು ಹೋಯ್ತಾ ಹೋಯ್ತಾ ಅಭ್ಯಾಸ ಆಯ್ತು ಕಳ್ಳ. ಏನು ಅಭ್ಯಾಸ ಅದ? ಪೈಲ ಪ್ಲೇ ಮಾಡಿ ನೋಡೋಣ ಹೆಂಗೆ ಬಂದು. ಫಸ್ಟ್ ಸಾಮಾನು ತೋರಿಸ್ತೀನಿ. ನೀನು ಮಾಡಿದೆ ನೀನು ನೋಡಿಲ್ಲ ಏನು? ಓ ನೀನು ಸೂಪರು. ಗೈಸ್ ಇಷ್ಟಾದ ಗಂಟ ಬರೀ ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೆ ಆಗೋಯ್ತು. ಜಿಮೇಲ್ ಕ್ರಿಯೇಟ್ ಮಾಡಿ ಯೂಟ್ಯೂಬ್ 1 hour ಅದಕ್ಕೆ ಎಗ್ರಸ್ ಬಿದ್ದೋಯ್ತದೆಗೆ. ಟೈಮಿಷ್ಟೀಗ 5:30. ಈಗ ಮನೆಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ ಜಿಮ್ ರೆಡಿಯಾಗಿ ಹೋಗ್ಬೇಕು. ನೀನು ಎಷ್ಟು ಗಂಟೆ ಬಿದ್ದೀರಾ? 9 ಗಂಟೆ. ಸರಿ ಆಯಿತು, ನಾನು ಒಂಚೂರು ಫೋಟೋ ಎಡಿಟ್ ಮಾಡಬೇಕು. ಸರಿ ಬರ್ತೀನಿ. ಸರಿ 9 ಗಂಟೆಗ. ಸರಿ ಬಾಯ್. ಕತ್ತೆ ಮಗ ನೀನು. ಸರಿ ಬಪ್ಪ, 9 ಗಂಟೆಗೆ ಸಿಗೋದ ಅಲ್ಲಿ. ಓಯ್ ಇದ್ಯಾಕ ನನ್ನ ಚಾರ್ಜರ್ ಮುಡ್ತಾ ಇದೆಯಲ್ಲ ಮಡ್ಗ ಅಲ್ಲಿ ಮಾಡ್ತಾ ಇದ್ದೀನಿ. ನೀರು ಕೈಯಲ್ಲೆಲ್ಲ ಮುಟ್ಬೇಡ. ಯಪ್ಪ 75,000 ಕಣಮ್ಮ. ಏನು ಮಾಡ್ತಾ ಇದೀವಿ? ಹಿಂಗೆ ಮಾಡ್ಕೊಂಡು ಇಟ್ಕೊಬಿಡು. ಹೆವಿ ಸ್ಪೀಡಾಗಿ ಆಗುತ್ತೆ ಕಣ ಚಾರ್ಜ್. ಕ್ಲೀನಾಗಿ ಮಾಡಿದೆ. ಫಸ್ಟು ನೀರು ಕ್ಲೀನ್ ಮಾಡಿ. ನಾನು ಇದರಲ್ಲಿ ಹೆಂಗೆ ಅಳತೆ ಮಾಡ್ಕೊಂಡಿದ್ದೀನಿ ಗೊತ್ತಾ? ಈ ಲೋಟ 3 ಲೋಟಕ್ಕೆ 1 ಲೀಟ್ರು. ಅಲ್ಲಿಗೆ ದಿವಸಕ್ಕೆ ಎಷ್ಟು ಲೋಟ ಕುಡಿಬೇಕು ಹೇಳಿ? 3 6 3 ಲೋಟಕ್ಕೆ 1 ಲೀಟ್ರ್ ಅಂದರೆ 6 ಲೋಟಗೆ ಎಷ್ಟು? 2 ಲೀಟ್ರು. ಅಲ್ಲಿಗೆ 12 ಲೋಟ ಕುಡಿಬೇಕಿತ್ತು. ಈಗಾಗಲೇ ನಾನು ಬೆಳಗ್ಗೆ 3 ಲೋಟ ಕುಡಿದಿದ್ದೀನಿ, ತಿರ್ಗಾ ಇನ್ನೊಂದು ಕುಡಿದೆ. ಈಗ ಒಂದು 5 ಲೋಟ ಕುಡ್ದಿರೋದು. ಈಗ ಬರೀ ಇನ್ನೊಂದು ಕುಡಿದ್ಬಿಡೋದ. ಇದು ಕುಡಿದ್ರೆ 6, ಇನ್ನು 6 ಲೋಟ ಕಂಪ್ಲೀಟ್ ಮಾಡಬೇಕು ನಾನು. ನೀನು ಬರ್ನೇ ಹೊಲ್ತು ಒಂಚೂರು. ಕರೆಕ್ಟಾಗಿ ತುಂಬಿಟ್ಟೆ. ಅಯ್ಯಪ್ಪ ಏನು ಮಾಡ್ಕೊತಿದ್ಯಾ? ಚಿಕನ್ ಮಾಡ್ಕೊತಾನೆ.
ಗೈಸ್ ನಾನು ಹೇಳಿದ್ನಲ್ಲ ಚಿಕನ್ ಹೆಂಗೆ ಮಾಡ್ಕೊಳ್ಳೋದು ಅಂತ. ಇದಕ್ಕೊಂದು ಸ್ವಲ್ಪ ತುಪ್ಪ, ಸ್ವಲ್ಪ ಅಷ್ಟೇ, ಆಮೇಲೆ ಈರುಳ್ಳಿ, ಆಮೇಲೆ ಇನ್ನೇನ, ಆಮೇಲೆ ಒಂದು ಸ್ವಲ್ಪ ಟೊಮಟೊ, ಆಮೇಲೆ ಎಲ್ಲ ಪೇಸ್ಟ್ ಆಗಿದೆ. ಔಷಿ ಬೆಳಗ್ಗೆ ಇವನ ಹತ್ರ ಜಿಮ್ಮಿಗೆ ಬರ್ತೀನಿ ಅಂದ್ಬಿಟ್ಟು ಮೊಬೈಲ್ ಅಂಗಡಿಗೆ ಹೊಂಟೋಗಿದೆ. ಹಾಂ, ಓಟ್ಸು 80 ಗ್ರಾಮ್ ಓಟ್ಸು, 20 ಗ್ರಾಮು ಬಾದಾಮಿ, 1 ಸ್ಪೂನು ಪೀನಟ್ ಬಟರು, ಇನ್ನು 50 ಗ್ರಾಮು ಅದು ವೇ ಪ್ರೋಟೀನು. ಹಾಂ, ಅದು ಮಿಕ್ಸಿಂಗ್ ಮಾಡ್ಕೊ. ನಿನ್ನೆ ಅದನ್ನ ಬೆಳಿಗ್ಗೆ ಹಾಕ ತಿನ್ನೋನಲ್ಲ ಜಿಮ್ಮು. 11 ಗಂಟೆಗೆ ಹೋಗೋ ಹೊತ್ತಿಗೆ 7 ಗಂಟೆಗೆ ಏನೋದಿ. ಹಲೋ, ಹೇಳ್ಬಿಡ್ಲ ನಿನ್ನೆ, ಹೇಳ್ಬಿಡ್ದ, ಹೇಳ್ಬಿಡ್ದಕ್ಕ ಅಕ್ಕ, ಹೇಳ್ಬಿಡುದ್ರ ಅಕ್ಕ. ಹೌ ನೆನ್ನೆ ನಿಮ್ಮಮ್ಮ ಕಳ್ಸಿದ್ರಲ್ಲ ಅಕ್ಕ, ಎಲ್ಲ ತಗೋವೆ ಬೀಳ್ದಿಲ್ವ ನೀವು? ನಮಗ್ ತಿನ್ನಕ್ ಅಷ್ಟೇ ಕೊಟ್ಟಿದ್ದು. ಈಗ ಏನ್ ಮಾಡತ್ತೆ, ಬೆಳಿಗ್ಗೆ ಹೇಳ್ತೀಯಲ್ಲ, ಹಾಲು ಓಟ್ಸ್ನ ಚೆನ್ನಾಗಿ ಸ್ವಲ್ಪ ಬಿಸಿ ಮಾಡ್ಕೊ, ಸ್ವಲ್ಪ ಕಮ್ಮಿ ಉರಿಲಿ ಬಿಸಿ ಮಾಡ್ಕೊಂಡು ಆಮೇಲೆ ಇವನ್ನ ಹಾಕೋ, ಅಷ್ಟೇ ಮುಗೀತು. ಹಾಂ, ಅದೊಂದು ಸ್ವಲ್ಪ ಮೀಡಿಯಮ್ ಆಗಿ ಗಟ್ಟಿ ಬಿಸಿ ಮಾಡ್ಲಾ, ಜಾಸ್ತಿ ಗಟ್ಟಿ ಮಾಡ್ಕೊಬೇಡ, ಲೈಟಾಗಿ ಅದನ್ನ ಬಿಸಿ ಮಾಡ್ಕೊಂಡು ಸ್ವಲ್ಪ ಹೊತ್ತು ಆರಿಸ್ಬಿಟ್ಟು ಆಮೇಲೆ ನೈಟೇ ಬಾದಾಮಿ ನೀರಿಗೆ ಉನಿ ಹಾಕ್ಬಿಡು. ಅಲ್ಲಿಗೆ ಹಾಕ್ಬಿಟ್ಟು ಬೆಳಗ್ಗೆ ಬಾದಾಮಿ ಹಾಕ್ಬಿಟ್ಟು ತಿನ್ಕ ಆಮೇಲೆ ಜಿಮ್ಗೆ ಹೋಗಕ್ಕೆ ಅಷ್ಟೇ. ಇಲ್ಲ, ಅದನ್ನ ಹೇಳಿದ್ಮೇಲೆ ಬೆಳಗ್ಗೆ ಹಾಲು ಓಟ್ಸ್ ಹಾಕ್ಬಿಟ್ಟು ಬಿಸಿ ಮಾಡ್ಕೋ, ಆಮೇಲಿಂದ ಪೀನಟ್ ಬಟ್ರು ಬಾದಾಮಿ ಅವು ಹಾಕ ಮಿಕ್ಸ್ ಮಾಡ್ಕೊಂಡು ತಿನ್ನು. ಅದೆಷ್ಟು ನಿಮಿಷ ಬಿಸಿ ಮಾಡ್ಬೇಕು? ಅದನ್ನು 5 ನಿಮಿಷ ಸಾಕಲ್ಲ. ಈಗ ನೀರ್ಗೆ ಖಾರ ಪುಡಿ ಹಾಕೋ. ಚಿಕನ್ ನಾನು ಬಂದು ಹೇಳ್ಕೊಡ್ತೀನಿ ಅದು ಹೆಂಗ್ ಮಾಡೋದು ನಾನು ಹೇಳ್ಕೊಡ್ತೀನಿ ಬಿಡು. ಕುಡ್ಕೋವಲ್ಲ, ಪ್ರೋಟೀನ್ ಡೈಲಿ ಇಷ್ಟು ಪ್ರೋಟೀನ್ ಇಂಟೇಕ್, ಕ್ಯಾಲರೀಸ್ ಅವೆಲ್ಲ ಇಂಟೇಕ್ ಮಾಡ್ಬೇಕಲ್ಲ ಡೈಲಿ. ಈಗ ಹಾಕ್ಬೇಡ. ಸರಿ ಆಯ್ತು, ಬೈ. ಏನು ಹೇಳಿ ಗೈಸ್, ನಾನು ಇದೇ ಹೇಳಿದ್ದು. ಇದರಲ್ಲಿ ಏನೈತೆ ಅಂದರೆ ಪಾಲಕ್ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಶುಂಠಿ, ಬೆಳ್ಳುಳ್ಳಿ ಇಷ್ಟನ್ನ ಒಳ್ಳೆ ಪೇಸ್ಟ್ ಮಾಡ್ಕೊಬಿಡೋದು. ಅದು ಆಮೇಲೆ ಇದಕ್ಕೆ ಇನ್ನೇನು ಮಾಡ್ತೀನಿ ಗೊತ್ತಾ, ಒಂದು ಸ್ವಲ್ಪ ಮೆಣಸು, ಸ್ವಲ್ಪ ಜೀರಾ, ಆಮೇಲೆ ಸ್ವಲ್ಪ ಸೋಂಪು, ಅದನ್ನ ಚಕ್ಕೆ, ಲವಂಗ ಇವನ್ನ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಅದೇ ಮಿಕ್ಸಿಗೆ ಹಾಕ್ಬಿಟ್ಟು ಒಳ್ಳೆ ಪೇಸ್ಟ್ ಇದು. ಇದಕ್ಕೆ ಹಿಂಗೆ ಅವನು ಈರುಳ್ಳಿ, ಟೊಮೊಟೊ, ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಈಗ ಇದು 1-2 ಸ್ಪೂನ್ ಹಾಕ್ತಾನೆ, ನೀರು ಹಾಕ್ತಾನೆ, ಉಪ್ಪು ಹಾಕ್ತಾನೆ, ಅರಿಶಿನ ಹಾಕ್ತಾನೆ, ಚಿಕನ್ ಹಾಕ್ತಾನೆ, ಮುಗೀತು. ಅದ್ದೂರಿ ಚಿಕನ್ ಅಲ್ಲ. ಟೇಸ್ಟ್ ಹೆಂಗಿರ್ತದೆ? ಸೂಪರ್. ಹೇಳಬೇಡಿದೆ. ಸೂಪರ್. ಹಾಂ. ಸೊ ಗೈಸ್, ಮೊಬೈಲು ಚಾರ್ಜರ್ ಇಲ್ಲಕ್ಕೆ ಇಲ್ಲ. ಅಂದರೆ ಅವ್ರ ಮೊಬೈಲ್ ಅಂಗಡಿಲಿ ಯಾವಾಗ ಕೊಟ್ಟಾಗ ಒಂದು 35% ಇತ್ತು. ಅದನ್ನೇ ಯೂಸ್ ಮಾಡ್ತಾನೆ ಇದ್ದೀನಿ ಆಗ್ಲಿಂದ. ಚಾರ್ಜರ್ ಇಲ್ಲ, 15% ಬಂದ್ಬಿಟ್ಟೈತೆ. ಸೊ ಈಗ ಚಾರ್ಜ್ ಹಾಕಬೇಕು. ಚಾರ್ಜ್ ಹಾಕ್ಬಿಟ್ಟು ಜಿಮ್ಗೆ ಹೋಗೋ ಟೈಮಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಸಿಗೋಣ ಜಿಮ್ಗೆ ಹೋಗೋ ಟೈಮಲ್ಲಿ. ಸೊ ಗೈಸ್, ರೆಸ್ಟ್ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಏನೋ ಆಯಿತು. ಸೊ ಗೈಸ್, ಈಗ ಟೈಮು
ಹೌದಾ 7:20 ಆಗ್ಬಿಟ್ಟಿದೆ. ಸ್ವಲ್ಪ ಅದು ರೆಸ್ಟ್ ಮಾಡ್ತಾ ಇದ್ದ ಮನೇಲಿ. ಅದು ಫಸ್ಟಿಗೆ ಹೋಗಿ ಗಿಫ್ಟು ಬಾಕ್ಸು ರಿಟರ್ನ್ ಕೊಟ್ಟಿದ್ವಲ್ಲ ಅದು ಹೋಗಿ ಇಸ್ಕೊಬರ್ಬೇಕು. ಬಲ ಹೋಗಿ ಇಸ್ಕೊಬರ್ದ ಎಡೆ ಬಡಿದ್ವಿ. ನಡಿಯಪ್ಪ. ನಿಮ್ಮ ಪ್ರಕಾರ ಮೈಸೂರಲ್ಲಿ ಯಾರು ಕನ್ನಡ ಆಗಿಲ್ಲ ಮಾಡ್ತಾ ಇಲ್ಲ ಅಲ್ವಾ? ಮೈಸೂರಲ್ಲಿ ಆಗ್ತಲ್ಲ, ಯಾರು ಮಾಡ್ತಾ ಇಲ್ಲ, ನಾವೇ ಫಸ್ಟು ನೋಡ್ಕೊಬಿಡಿ. ಸೊ ಗೈಸ್ ಇಲ್ಲೇ ತಗೊಂಡಿದ್ದು ನನ್ನ ಮೊಬೈಲು. ಏನು ನಮಗೆ ಕೊಟ್ಟಿದ್ದು ಪ್ರೈಸ್ ಅಲ್ವಾ, ಗಿಫ್ಟು. ಈ ಗ್ಯಾಪ್ನ ಬಂತು ಗಿಫ್ಟು. ವೇಟ್ ಮಾಡಿ ಸಾಕಾಗ್ಬಿಟ್ಟಿದೆ ಗೈಸ್. ಈಗ ಡಿಸ್ಪ್ಲೇ ಹೊಂಟೋಗ್ಬಿಟ್ಟಿತ್ತು. ಆನ್ ಆಯ್ತದೆ, ಬರೀ ಆನೆ ಆಯ್ತಾರ. ನಾನು ನೋಡತ್ತರ ಶೇಕಿ ಐತೈತೆ ಡಿಸ್ಪ್ಲೇ ಅಲ್ಲ. ಈಗ ಬೇರೆ ಬಾಕ್ಸಿಂದ ತೆಗೆದು ಕೊಡ್ತಾವ್ರೆ ನೋಡಿ ಗೈಸ್. ಈಗ ವರ್ಕ್ ಆಯ್ತೈತೆ ಕ್ಲೀನಾಗಿ. ಸಾಕಲ್ಲ ಇಷ್ಟು ಅಲ್ಲಿದ್ರು ಒಳಿಕ್ ಹಾಕ್ಲ. ಫಸ್ಟು ನಮ್ಮ ಅಮ್ಮಂಗೆ ಹೋಗಿ ತಗೋ ತೋರಿಸ್ಬೇಕಿದ್ನ. ಆಗ ಹಿಡ್ಕೊ ಬಾ. ಸರ್ ಆಯ್ತು. ಸೊ ಈಗ ಪ್ರೈಸ್ ಬಾಕ್ಸ್ ಇಸ್ಕೊಂಡು ಆಗೈತೆ. ಈಗ ತಗೊಂಡು ಮನೆಗೆ ಹೋಗ್ಬೇಕಂತೆ. ಫಸ್ಟು ಅದನ್ನ ನಮ್ಮ ಅಮ್ಮಂಗೆ ತೋರಿಸ್ಬೇಕು. ಯಾರಿಗೆ ತೋರಿಸ್ತೇ ಹೋದ್ರು ನಮ್ಮ ಅಮ್ಮ ಕಯವಯ ಅಂತಿದ್ದೆ. ವಾ ಸ್ವಿಗ್ಗಿ ಹೊಡೆಯೋದು ಹೆಂಗೆ ಅಂತ ಹೇಳಿಸ್ಕೊತಿದ್ಯಾ? ಅಲ್ಲೆಲ್ಲ ತೋರಿಸ್ಬಿಟ್ರೆ ಕಾಲ ಆಪ್ಷನ್ ಎಲ್ಲ ತೋರಿಸ್ತದೆ. ಫೋನ್ ಮಾಡು ಅಲ್ಲಿ ಕಂಪ್ಲೀಟ್ ಅಂತ ಕೊಡು. ಸರಿ ಬಾಯ್. ಲೋ ಬಲ ಏನು ಟೈಮ್ ಆದ್ರೆ ಜಿಮ್ಗೆ ತಾಮ ನಿನ್ ಗಿಫ್ಟಾ ಕೊಟ್ರು. ಹೇಗ ಅಲ್ಲ ಅದನ್ನೇ ಕೊಟ್ಟಿರೋದಂತೆ. ಅದನ್ನೂ ಕೊಟ್ಟವ್ರೆ. ಆನಾಯ್ತು. ಓ ಅಲ್ಲೇ ಎಲ್ಲಿ ನೋಡಿಲೆ ಅಲ್ಲೇ ಆನ್ ಮಾಡಿರ್ತಾನೆ. ಓ ಅರ್ಧ ಹಾಕ್ಬಿಡ ಕ್ಲೀನಾಗಿ ಓಪನ್ ಮಾಡಮ್ಮ. ಅದೇ ಇನ್ನೇಂತ ಹೊಚ್ಚ ಕೊಟ್ಟರು. ಆ ಹುಡುಗರು ಹಾಕಳದ ತವ ಮನೆ ಮಾಡ್ತೀನಿ ಬಿಡು. ಈಗ ಈಗೇನ್ ಹಾಕಂಡಿ ಅಲ್ಲಿ ಜಿಮ್ಗೆ ಸಾಂಗ್ ಹಾಕೊಳಕಾಯ್ತದ. ನಿಮ್ಗೆ ಯಾಕೆ ಏರ್ಪಡ್ಸು ಆಯ್ತಲ್ಲ ಅಲ್ಲೇ ಯಾವ್ದಪ್ಪ ಅದ್ ಬಂದದ. ಬರ್ಲಾ ನಾನು ಅದಕ್ಕೆ ಅದಕ್ಕೆ ಹಾಕೋದ ಬಂತ. ಅದು ಕಲೆಕ್ಷನ್ ಮಾಡ್ಕೊಡು, ಕಲೆಕ್ಷನ್ ಮಾಡು. ಅದಕ್ಕೆ ಅದು ಹೆಂಗ ಬರಕ್ಕಿಲ್ಲ ಕನೆಕ್ಟ್ ಮಾಡ್ಕೊಡು. ಹೋದ ಸರಿ. ಈಗ ನಾನು ಪ್ರೀ ವರ್ಕೌಟ್ ಮೀಲ್ ತಿನ್ಕೊಂಡು ಜಿಮ್ಗೆ ಹೋಗೋದೈತೆ. ಆದ್ರೆ ಪ್ರೀ ವರ್ಕೌಟ್ ತಿನ್ನೋಣ ಅಂದರೆ ಏನು ತಿಂತಿದ್ದೀವಿ ಗೊತ್ತಾ? ಪ್ರೀ ವರ್ಕೌಟ್ ತಿನ್ನೋರಿಗೆ ಸ್ವೀಟ್ ಪೊಟ್ಯಾಟೊ ಮತ್ತು ಮೊಟ್ಟೆ ತಿಂತಿದೆ. ಆದರೆ ಸ್ವೀಟ್ ಪೊಟ್ಯಾಟೊ ಮಧ್ಯಾಹ್ನನೇ ತಿನ್ಕೊಬಿಟ್ಟಿದ್ದೀನಿ. ಈಗ ಬರೀ ಮೊಟ್ಟೆ ತಿನ್ಕೋಬೇಕು. ಇರಪ್ಪ ಫಸ್ಟು ಮೊಟ್ಟೆ ಹಾಕೋಣ. ಆಮ್ಲೆಟ್ ಹಾಕೋಣ. ಇಲ್ಲ ಲೈಟು ವೇರ್ ಇಸ್ ಫ್ಯಾನ್. ಅದರಲ್ಲೂ ಅರ್ಧ. ಇನ್ನು ಅರ್ಧ ಇಲ್ಲ ಐತಿ, ಇನ್ನು ಅರ್ಧ ಅಲ್ಲ ಆಯಿತು. ಜಿಗಿ ಮಾಡ್ಬಿಡ್ರಿ ಅಲ್ಲಿ. ಎಲ್ಲ ಬಂದು ಕ್ಲೀನ್ ಮಾಡ್ಮೇಲೆ ಇಲ್ಲ ವಿಡಿಯೋನಾರು ಮಾಡಿಲ್ಲ ಒಂಚೂರು ಕೈ ಎಲ್ಲ ಮೊಟ್ಟೆ ಗಿಟ್ಟೆ ಏನು ಮಾಡಕೈತ. ನಾನು ಯೂಸ್ ಮಾಡಿರೋದು ಒಂದೇ ಕುಕ್ಕರು, ಒಂದು ಬೋಸಿ.
ನನ್ನ ಮಗ ಎಲ್ಲ ಈ ನನ್ನ ಮಗನೇ ಮಾಡ್ಬಿಟ್ಟು ನಾನು ಹೇಳ್ತು ಸ್ವಲ್ಪ ಸಾಲ್ಟ್ ನಾರೇನು ಹಾಕ್ತಾನೆ ನಾನು ತೆಗಿಪಟ್ಟೆ ಗಾಡಿಗೆ ವೇರಿಸ್ ಗಾಡಿಗೆ ತಗಪ್ಪ ಹೋಗು ಹಿಂಗೆ ತೆಗೆದು ನಾನು ಎಂತ ಮುಂಕೊ ನೋಡಿ ಏನು ಮಾಡೋಕ್ಕಾಗಿಲ್ಲ ಅದನ್ನೇ ಹೆಂಗಾರ ಬಯಸಿ ಹಾಕೊಳ್ಳೋದು ಮಿಷಿನ್ ಕಂಪ್ಲೀಟೆಡ್ ಗೈಸ್ ತಂದ ಶಿವಣ್ಣ ತೊಳೆದ್ಬಿಟ್ಟು ಕಟ್ ಮಾಡಿ ಕೊಡು ಏನು ಇಡ್ತಾ ಇದೀವಿ ಸುಮ್ಮನೆ ಐ ತಗೊಳ್ಳ ಒಂದಲ್ಲ ಈ ತಿರ್ಗೆ ಎಲ್ಲಿ ಎದ್ಲಿ ನನ್ನ ಮೇಕೆ ಸಿಕ್ಕುದೇ ಹಣ್ಣಾಗಿರೋ ತಗೋರ್ಬೇಕು ಇದು ಯಾವ್ದು ಕಾಯಿ ತಂದಿ ಹಿಂಗೆ ಬರೋದು ಕಾಯಿ ತಂದಿದ್ದಿಲ್ಲಯ್ಯ ಹಂಗೆ ಕಲ ಬರೋದು ಸಿಪ್ಪೆ ಹೊಡೆದು ಕೊಡು ಸಿಪ್ಪೆ ಸಮೇತೇನೋ ಸಿಪ್ಪೆ ಹೊರಗೆ ಕೊಡ್ಬೇಕಂತೆ ವಾಹ್ ಹಂಗೆ ತಿನ್ಬೇಕಾ ಗೈಸ್ ಪ್ರೀ ವರ್ಕೌಟ್ ಮೀಲ್ ತಿಂದಾಗೈತೆ ಈಗ ಜಿಮ್ಗೆ ಹೋಗ್ಬೇಕು ಸುಮ್ಮನೆ ಈಗ ಚೆಕ್ ಮಾಡಿದೆ ಎಲ್ಲ ಕ್ಯಾಪ್ ಕಟ್ಗೆ ಹಾಕಿ ವಿಡಿಯೋನ ಎಷ್ಟಲ ಬಂದಿದೆ ಟೋಟಲ್ 1 ಗಂಟೆ ಟೈಮ್ ಇವತ್ತು ಫುಲ್ ವಿಡಿಯೋ ಮಾಡಿದ್ವಿ ಇನ್ನೂ ಕಂಪ್ಲೀಟ್ ಆಗಿ ಫುಲ್ ಡೇ ಎಂಡು ಮಾಡಿಲ್ಲ ಅಲ್ಲಿ 1 ಅವರ್ ತೋರಿಸ್ತಾರೆ ಕಣಪ್ಪ ಎಲ್ಲ ಕ್ರಾಪ್ ಮಾಡ್ಬೇಕು ಈಗ ತಲೆಗೆದ ಹೊಡದೆ ಇಲ್ಲಿ ಈಗ ನಿಮ್ಮ ತಾತಾಕನ ಬಾಕ್ಲಾ ಎತ್ಕೊಳ್ಳ ಆ ಫೋನ ಓ ಯಾವ ಫೋನ್ ಮಾರ್ತರು ಈ ಫೋನ್ ಮರೆಯೋಕ್ಕಾಗಲ್ಲಮ್ಮ ಡೈಮಂಡ್ ಇದೆ ಗೈಸ್ ಇವತ್ತು ನಂದು ವರ್ಕೌಟು ಟ್ರೈಸಿಪ್ಪು ಮತ್ತು ಟ್ರೈಸಿಪ್ಪ ಲೆಗ್ಗು ಮತ್ತು ಟ್ರೈಸಿಪ್ಪು ಇವತ್ತು ನಂದು ವರ್ಕೌಟು ಹೋಗಿ ಬಾರಿಸ್ಬಿಡೋದ ನಡೀರಿ ಗೈಸ್ ನಮ್ಮ ಫ್ರೆಂಡ್ಗೆ ಬಿರಿಯಾನಿ ತಗೋಬೇಕಂತೆ ನಾವು ಜಿಮ್ಗೆ ಹೋಗ್ಬೇಕು ಬಡೇದ ಬಿರಿಯಾನಿ ತಗೋ ಅಂತ ಹೇಳೋನೆ ಬೇಗ ಹೋಗಿ ತಗೋಬ ಒಲ್ಲ ನಿಂಗೆ ನಿಜ ಕೊಟ್ಟಾರಲ್ಲ ಇವತ್ತು ಪಕ್ಕ ಕೊಡಲ್ಲ ನಾನು ತಿನ್ನಬೇಕು ಅಂತ ಆಸೆ ಆದರೆ ಡಯಟಲ್ಲಿದ್ದೀನಿ ತಿನ್ನೋಕ್ಕಾಗಲ್ಲ ಬರೀ ಒಂದೇ ಒಂದು ಬಿರಿಯಾನಿ ಅಷ್ಟೇ ಅದು ಎಷ್ಟು ರೂಪಾಯಿ ಹೇಳಿ 360 ರೂಪಾಯಿ ನಮ್ಮ ಲೋಕಲ್ ಬಿರಿಯಾನಿ ಅಂಗಡಿಲಿ ಎಷ್ಟು ಬಿರಿಯಾನಿ ಬರೋದಲ್ಲ 2 ಬಿರಿಯಾನಿ 3 ಬಿರಿಯಾನಿ ಕೊನೆ ಬರೋದ 60 ರೂಪಾಯಿ ತಾನೆ ಹಾಂ 60 ಎಷ್ಟು 120 ಇನ್ನೊಂದು 60 ಸೇರಿಸಿದ್ರೆ ಎಷ್ಟು 185 ಹಾಂ ಮತ್ತೆ ನೋಡಪ್ಪ ಬೇಗ ಇಲ್ಲೇ ಹೊಸಿ ಟೈಮ್ ಆಗಿಲ್ಲ ಇನ್ನು ಜಿಮ್ಗೆ ಹೋಗಿ ವರ್ಕೌಟ್ ಮಾಡೋದು ಯಾವಾಗ ಬರ್ದಾ ಅವ್ನು ಕೌಸಿ ಹೇಳ್ದ ಕೌಸಿ ಇದೇ ಜಾಗದಲ್ಲಿ ನಾವು ಜಾಸ್ತಿ ಇದ್ದಿದ್ದು ಮೊದಲು ಇದು ಕುಂಬಾರ ಕೊಪ್ಪಲು ಮೈಸೂರಿನ ಕುಂಬಾರ ಕೊಪ್ಪಲು ಈ ಜಾಗದಲ್ಲಿ ಹೊಸಿ ಆಟ ಆಡಿಲ್ಲ ಹೊಸಿ ಓಡಾಡಿಲ್ಲ ಸೊ ಗೈಸ್ ಇದೇ ಅಲ್ಲಿ ಮೇಲೆ ಕಾಣ್ತಾ ಇದೆ ನೋಡಿ ಜಿಮ್ ಅಲ್ಲೇ ನಾ ಬರೋದು ಇದು ಯಾವ್ದ ಜಾಗ ವಾಟರ್ ಟ್ಯಾಂಕ್ ಅಲ್ವಾ ವಿಜಯನಗರಕ್ಕೆ ಹೋಗೋ ರೋಡು ಅದು ಮುಂದೆ ವಾಟರ್ ಟ್ಯಾಂಕು ಇದು ಬಸ್ ಸ್ಟ್ಯಾಂಡು ಅದ್ರ ಮೇಲ್ಗಡೆ ಇರೋದೇ ಜಿಮ್ ಹೆಸರು ಏಷ್ಯನ್ ಕ್ರಾಸ್ ಫಿಟ್ ನಡೆಯಪ್ಪ ಪಕ್ಕ ಜಿಮ್ಮಲ್ಲಿ ಈಗ ಸಾಂಗ್ ಹಾಕಿರ್ತಾರೆ ಅಲ್ಲಿ ವಿಡಿಯೋ ಮಾಡೋಕ್ಕಾಗಲ್ಲ ಈಗ ವಿಡಿಯೋ ಮಾಡೋಕೆ ಹಾಕಿಲ್ಲ ಕಾಪಿ ರೈಟ್ ಬಂದ್ಬಿಡ್ತದೆ ಯೂಟ್ಯೂಬ್ಗೆ ಲೆಗ್ ವರ್ಕೌಟ್ ಮಾಡ್ಬಿಟ್ಟು ತಲೆಗೆಡ ವೆರಿ ಸುಸ್ತ ಅಣ್ಣ ವರ್ಕೌಟ್ ಮಾಡ್ಬಿಟ್ಟು ಸುಮ್ಮ ಕೂತಾನೆ ಮುಗಿತೆ ನಿಂದು ಲೆಗ್ ವರ್ಕೌಟು ಈಗ ಯಾವುದು ನಮ್ಮದು ಲೆಗ್ ವರ್ಕೌಟ್ ಆಯಿತು ಕಾಲೆಲ್ಲ ಉಸ್ಟ್ ಆ್ಯಂಡ್ ಪೇಸ್ಟ್ ಆಗ್ಬಿಟ್ಟಿದೆ ಈಗ ಟ್ರೈಸಿಪ್ಗೆ ವರ್ಕೌಟ್ ಮಾಡಬೇಕು ಟ್ರೈಸಿಪ್ಗೆ ಜಿಗ್ಜಾಗ್ ಬಾರಲ್ಲಿ ಇಲ್ಲಿ ಮಲ್ಕೋ ಮಾಡಬೇಕು ಇವತ್ತು ಸ್ಟ್ಯಾಂಡು ತಂದಿಲ್ಲ ಸ್ಟ್ಯಾಂಡ್ ಅದು ಮುರಿದೋಗ್ಬಿಟ್ಟೈತೆ ಮುರಿದೋಗಿರೋದ್ರಲ್ಲೇ ಯೂಸ್ ಮಾಡ್ತಿದ್ದೆ ನೀನು ನನ್ನ ಮಗನೇ ಮುರಿದಾಕಿದ್ದ ಸ್ಟ್ಯಾಂಡ ಸದ್ಯಕ್ಕೀಗ ಇದರಲ್ಲೇ ಹಿಂಗೆ ಕೈಲಿಟ್ಟು ಮಾಡೋದು ಇವತ್ತು ನಾನು ಲೆಗ್ಗೆ 4 ವೇರಿಯೇಷನ್ ಮಾಡ್ಕೊಂಡೆ ಸ್ಟಾರ್ಟ್ ಮಾಡೋದು ಇಲ್ಲ
ಸೊ ಫ್ರೆಂಡ್ಸ್ ಇವತ್ತು ವರ್ಕೌಟ್ ಎಲ್ಲ ಮುಗೀತು. ಸೊ ಇವತ್ತು ಬೆಳಗ್ಗೆ 4 ವೇರಿಯೇಷನು ಟ್ರೇಸಿಗೆ 2 ವೇರಿಯೇಷನ್ ಮಾಡ್ಕೊಂಡು ಇವತ್ತು ವರ್ಕೌಟ್ ಮುಗಿಸಿದ್ದೀನಿ. ಬಾಡಿ ಕಂಡೀಷನ್ ನೋಡೋ ಅಂದರೆ ಸ್ಟ್ಯಾಂಡ್ ಇಲ್ಲ ತೋರಿಸೋವಾಗ. ಒಟ್ಟಿನಲ್ಲಿ ಲೆಗ್ಗೆ ಮಾತ್ರ ಒಳ್ಳೆ ಪಂಪ್ ಆಗಿದೆ, ಅದಂತೂ ಪಕ್ಕ. ಲೆಗ್ ಮಾಡಿದ್ದಕ್ಕೆ ಆ್ಯಪ್ಸ್ ಎಲ್ಲ ಚೆನ್ನಾಗಿ ಕಾಣ್ತಾಯಿದೆ. ಆ್ಯಪ್ಸ್ ವರ್ಕೌಟ್ ಮಾಡಬೇಕಾಯ್ತು, ಆದರೆ ವರ್ಕೌಟ್ ಮಾಡೋಕ್ಕೆ ಟೈಮ್ ಇಲ್ಲ. ಸೊ ಈಗ ಮನೆಗೆ ಹೋಗಿ ಪೋಸ್ಟ್ ವರ್ಕೌಟ್ ಮೇಲೆ ತಿನ್ನಬೇಕು. ಸೊ ನೋಡ್ರಿ ಇವಾಗ ಟೈಮ್ ನೋಡಿದೆ. ಸೊ ಫ್ರೆಂಡ್ಸ್ ಟೈಮ್ ನೋಡ್ಬೋದು, 11 ಗಂಟೆಗೆ ಒಂದೇ ಒಂದು ನಿಮಿಷ ಇರೋದು. ಟೈಮ್ ಆಯ್ತು, ನಡೀದ ಹೋದ ಸ್ಟ್ರೆಚಿಂಗ್ ಮಾಡ್ಬೇಕು, ಅದು ಮಾಡ್ಕೋಬೇಕು. ಸೊ 11 ಗಂಟೆ ಆದರೂ ಜಿಮ್ ಓಪನ್ ಆಗಿದೆ, ಅದ್ದೂರಿ ಜಿಮ್ಮಿಗೆ. ದೇವ್ರಿಗೊಂದು ಸಲ್ಯೂಟ್ ಹೊಡೆದ್ಬಿಡೋದ. ನಾಳೆ ಬರ್ತೀನಿ ಬೈ. ಹೇಳಿರೋದು ಹೋದ ಮನೆಗೆ ಹೋಗಿ ಏನೋ ಅವರೇ ನನ್ನ ಕೋಚ್ ಎಲ್ಲ ಹಾಕಿರ್ಬೇಕು ಅಕ್ಕ. ಯಪ್ಪ ಲೆಗ್ ಮಾಡಿಬಿಟ್ಟು ಪರವಾಗಿಲ್ಲ, ಇಷ್ಟು ಸ್ಪೀಡಾಗಿ ನಡೀತಾ ಇದೀವಿ ಅಂದರೆ ನಾವು ಗ್ರೇಟು. ಏನು ವಿಡಿಯೋ ಎಡಿಟ್ ಮಾಡ್ಬೇಕು, ವಾಟ್ಸಪ್ ಹಚ್ಕೊಂಡು ನಡೀಲಲ್ಲ ಆಯ್ತಾರ ತಲೆಯಾರ ಸುತ್ತಾಲೆ ನಿಜ ಬಿದ್ದೋಯ್ತಾ ಇದ್ದೀನಿ ಇದೆಲ್ಲ ಕೈಸಿಂಗ್ ಹೋಯ್ತಾ ಹೋಯ್ತಾ ಅದು ಬಾಳೆಹಣ್ಣು ಏನಾರ ತಂದೈತೆ ನೋಡಿ. ಅದು ಮೊಟ್ಟೆ ಏನು ತಗೊಂಡಿಲ್ವಲ್ಲ, 11 ಗಂಟೆಯಲ್ಲಿ ತಾತ ತೆಗ್ದಿರ್ತಾನೆ ಅಲ್ಲಿ. ಸದ್ಯಕ್ಕೀಗ ಹಾಲ್ನಾರ ತಗೋದ, ಬೇಗ ನಡಿ. ನೀನೇ ಚೀಪ್ ಅದಲ್ಲ ಆಗಿದೆ ಈಗ ಬಾಳೆಹಣ್ಣು ತಗೋಬೇಕಲ್ಲ. ಹಾಂ ಈಗ ಈ ಮೆಟ್ಲು ಎತ್ಕೋದೆ ಕಣಪ್ಪ, ತಲೆನೋವು. ಅದೀಗ ಗಂಟ ಎತ್ಬೇಕು, ಎತ್ಕೋಬೇಕು ತಾನೆ, ಎಂತ ಗೂಬೇಕು. ಹಾಲು ಇಲ್ಲೇ ಬಿಟ್ಟಪ್ಪ, ಎತ್ತಲೇಬೇಕು, ಏನು ಮಾಡೋಕ್ಕಾಗಿಲ್ಲ. ಈಗ ಪೋಸ್ಟ್ ವರ್ಕೌಟ್ ಮೇಲೆ ತಿನ್ನೋಕ್ಕೂ ಮುಂಚೆ ಇದನ್ನ ಓಟ್ಸ್ ಹಾಕ್ಬಿಟ್ಟು ಫ್ರಿಜ್ಗೆ ಇಟ್ಬಿಡೋಣ. ಓಟ್ಸ್ ಇಲ್ಲ, ಓಟ್ಸು ನಾನು 80 ಗ್ರಾಮ್ ಹಾಕತ್ತೀನಿ. ಬಲ್ಕಲ್ಲಿ ಇದ್ದೀನಲ್ವ, ಅಲ್ಲಿನ ಬಲ್ಕಲ್ಲಿ, ಅದಕ್ಕೋಸ್ಕರ 80 ಗ್ರಾಮ್. ಇದಕ್ಕೆ ಹಾಲು ಹಾಕಿದ್ರೆ ಮುಗೀತು. ಒಂದು ಕೈಯಲ್ಲಿ ವಿಡಿಯೋ ಮಾಡ್ಕೊಂಡು ಒಂದು ಕೈಯಲ್ಲಿ ಹಾಲು ಹಾಕೋದೆ ಅಂತ ತಮಾಸಿನ. ನಮ್ಮಮ್ಮ ನೋಡೋಕ್ಕೂ ಮುಂಚೆ ಅದನ್ನು ಸೀಟ್ ಬಿಟ್ರೆ ಬಚಾವು. ಬಾದಾಮಿ ನಾನೊಂದು 20 ಗ್ರಾಮ್ ತಗೊಳ್ತೀನಿ. ನೀರು ಹಾಕ್ಬಿಟ್ರೆ ಮುಗಿದ ಕೆಲಸ. ಒಂದು ಸ್ಪೂನ್ ಚಿಯಾ ಸೀಡ್ಸ್, ಇದಕ್ಕೂ ನೀರು ಹಾಕಿದ್ರೆ ಪೋಸ್ಟ್ ವರ್ಕೌಟ್ ಮೇಲೆ 50 ಗ್ರಾಮ್ ಗ್ರೀನ್ ಬೀನ್ಸು ಮತ್ತು ನಾವು ಬೆಳಗ್ಗೆ ಮಾಡಿದ್ವಲ್ಲ ಚಿಕನ್, ಇದರಲ್ಲಿ ನಾನು 150 ಗ್ರಾಮು ಮಿಕ್ಕಿರಬೇಕು. ಡೈಲಿ ನಾನು 300 ಗ್ರಾಮು ಚಿಕನ್ ಬ್ರೆಸ್ಟ್ ತರ್ತೀನಿ. ಅಲ್ಲ ಅರ್ಧ ಆಲ್ರೆಡಿ ತಿಂದಿದೆ, ಇನ್ನು ಅರ್ಧ ಐತೆ. ಸೊ ಇದನ್ನ ರೈಸು ರೆಡಿ ಆಗೈತೆ, ಅದೊಂದು ಸ್ವಲ್ಪ ಐತೆ ಹಾಕೊಂಡು ತಿಂದ್ಬಿಟ್ಟು
ಸ್ವಲ್ಪ ಕ್ಯಾರೆಟು ಇಷ್ಟು ತಿನ್ಬಿಟ್ರೆ ಇವತ್ತಂತೂ ಎಲ್ಲ ಪ್ರೋಟೀನ್ ಇಂಟೇಕು ಕಂಪ್ಲೀಟ್ ಆಯ್ತದೆ. ಬಲ ತಿನ್ನೋದ ಹೊಟ್ಟೆ ಸಿಗ್ತದೆ ಬಲ ಟೈಮ್ ಆಯ್ತು ತಿನ್ನೋದ ಹೊಟ್ಟೆ ಸಿಗ್ತೈತೆ. ಆಯಿತು ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಈಗ ಎಂಡ್ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವ್ಲಾಗ್ನ. ಸೊ ಸಿಗೋಣ, ಬೈ, ಟಾಟಾ, ಬಾಯ್ ಬಾಯ್, ಗುಡ್ ಬೈ. ನಾಳೆ ಸಿಗೋಣ. ಆಮೇಲೆ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬೈ. ಎಲ್ಲ ನೀವೇ ಲೈಕ್ ಆ್ಯಂಡ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.